ಅದಕ್ಕೆ ಬಸವಣ್ಣ ಹೇಳಿದ, ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ, ದೂರ ದುರ್ಜನರ ಸಂಘ ಭಂಗವಯ್ಯ. ಒಳ್ಳೆಯವರು ಕೆಟ್ಟವ್ರ ಹೆಂಗ ಗುರ್ತ ಹಿಡಿತೀರಿ ನೀವು ಸರ? ಏನು ಬೋರ್ಡಾಗಿ ಕಟ್ಕೊಂಡಿರ್ತಾರನ್ನ ಇವ್ರು ಒಳ್ಳೆಯವ್ರತ್ತ ಹೇಳಿ? ಯಾರಿಗೆ ಒಳ್ಳೆಯವ್ರನ್ನಬೇಕು? ಪುಣ್ಯಾತ್ಮರೇ, ಜಗತ್ತಿಗೆಲ್ಲ ಒಳಿತನ ಬಯಸ್ತಕ್ಕಂಥ ಈ ಎಲ್ಲ ಜನರು ನನ್ನ ಹಂಗೆ ಕಷ್ಟ ಸುಖ ಅವರಿಗೆ ಇರಬೇಕು ಅಂತಕ್ಕಂಥ, ಜಗವೆಂದೆಡೆಂ ತಾನ ಜಗದೀಶನೆಂದೆಡೆಂ ತಾನ, ಜಗದಾತ್ಮರೆಲ್ಲರೂ ತನ್ನಂತೆ ಬಗೆವಾತನೇ ಉತ್ತಮನು ಬಲ್ಲವನು ಅವನೇ ಅಂತಕ್ಕಂಥ ಮಾತ ಬರೀತಾರೆ. ಆ ಆಲೋಚನೆ ನಮ್ಗೆ ಬೇಕಲ್ಲ. ಕಾರ್ಯ ಮಾಡೋದು ಮೂಲ ಉದ್ದೇಶ ಏನಂತ ಕೇಳಿದ್ರೆ, ಬಹುತೇಕ ಪುಣ್ಯಾತ್ಮರೇ ನಾನು ಯಾವ ಸಮಾಜ, ಯಾವ ಜಾತಿ, ಮತ, ಪಂಥದ ವ್ಯವಸ್ಥೆ ಹೇಳಂಗಿಲ್ಲ. ಆದ್ರೆ ಮೂಲ ಈ ಸಂಪ್ರದಾಯ, ಹಾಲು ಮತ ಸಂಪ್ರದಾಯದ ಜಾತ್ರೆಗಳು ಪುಣ್ಯಾತ್ಮರೇ ಇಡೀ ಚಿಕ್ಕೋಡಿ ಜಿಲ್ಲೆ ಒಳಗೆ ಒಂದು ಹಿರೇಕೋಡಿ ಗ್ರಾಮದಾಗ ನಡೀತದ, ತಲೆ ಬೆಳಗತಕ್ಕಂಥ ಕಾರ್ಯಕ್ರಮ. ಇನ್ನೊಂದು ನಿಮ್ಮ ಸದ್ದಲದಾಗ ನಡೀತದ. ಇವೆರಡೇ ಅಪರೂಪದ ಜಾತ್ರೆಗಳು ನೀವು ಮಾಡಾಕತ್ತೀರಿ. ನಿಮಗೆ ಅನಂತ ನಮಸ್ಕಾರ ಹೇಳ್ತಾನೆ. ಭಂಡಾರ ಹಾರಿಸೋದು, ಡೊಳ್ಳು ಬಾರಿಸೋದು, ಹುಗ್ಗಿ ಮಾಡೋದು ಎಲ್ಲ ಕಡೆ ನಡೀತದ. ಮತ್ ಇನ್ನೇನು ಬ್ಯಾರೆ ನಡೀತಾವ, ಇನ್ನು ಮತ್ತೆ ಬ್ಯಾರೆ ನಡೀತಾವ. ಆ ಬ್ಯಾರೆ ನಡೀತನಾಗ ಸ್ವಲ್ಪ ನಿಮ್ಮಲ್ಲಿ ದಯಾ ಬರ್ಬೇಕು, ಕರುಣೆ ಬರ್ಬೇಕು. ಕರುಣೆ ದಯಾ ಬರ್ಬೇಕು. ಮನೆಯೊಳಗ ಆಕಳು ಎದದ, ಆಕಳು ಎದದ ಪುಣ್ಯಾತ್ಮರ, ಆಡು ಎದದ. ಆಡಿನ ಮರಿಗೆ ಸಡಗರ ಬಾಳ ಸಂಭ್ರಮ ದಿನ ನಡೆದಿತ್ತ, ಉಣಸುದು ತಿನ್ಸುದು. ಆಕಳು ಅಡವಿಗೆ ಮೈಲಕ್ಕೆ ಹೋಗಿತ್ತ, ವಾಪಸ್ ಮನೆಗೆ ಬಂದಾಗ ಆಕಳ ಕರು ಕೇಳ್ತತ್ತ. ಅವಾಗ ನನಗ ನಾನು ಇದ ಮನ್ಯಾಗ ಹುಟ್ಟೀನಿ, ಅದು ಮರಿ ಇದೇ ಮನ್ಯಾಗ ಹುಟ್ಟ್ಯದ, ಅದಕ್ಕೆ ಮಾತ್ರ ನಿತ್ಯ ಚಂದಿ ಉಣಿಸ್ತಾರ, ನನಗೆ ಮಾತ್ರ ನಿನ್ನ ಹಾಲು ಬಿಟ್ಟು ಏನೋ ಗತಿ ಇಲ್ಲ. ಕಾರಣ ಏನು? ಈ ಮನುಷ್ಯರಲ್ಲಿ ಇಂಥ ಭಾವ ಯಾಕೆ ಕೆಟ್ಟದವ ತಿಳ್ಕೊಂಡು ಆ ಹಸು ಆಕಳ ಕರ ತನ್ನ ತಾಯಿಗೆ ಕೇಳ್ತತ್ತ. ಅವಾಗ ಬಂಧುಗಳೇ, ಹಸು ಹೇಳ್ತತ್ತ, ಯಾರು ಚಲೋ ಮೇಯಿಸ್ತಾರಲ್ಲ, ಆ ಮೇಯಿಸಿದ್ರೆ ಅದ್ರಾಗ ಸ್ವಾರ್ಥ ಐತೆ ಅನ್ನೋದು ನಿನಗೆ ಗೊತ್ತಾಗ್ತದೆ. ಇನ್ನೊಂದು ಸ್ವಲ್ಪ ತಡಿ, ಜಾತ್ರೆ ಬರಲಿ, ಹಬ್ಬ ಬರ್ತಂದ್ರೆ ನಿನಗೆ ಗೊತ್ತಾಗತ್ತೆ ಅಂತ ಹೇಳಿಬಿಡ್ತತ್ತ ಭಾವ. ಅದಕ್ಕೆ ಬಸವಣ್ಣರ ಎಲ್ಲರೂ ನನ್ನ ಧರ್ಮ ಶ್ರೇಷ್ಠ, ನಿನ್ ಧರ್ಮ ಶ್ರೇಷ್ಠ ಬಡದಾಡ್ತಿದ್ರು. ಅಂತ ಸಂದೊಳಗ ಪುಣ್ಯಾತ್ಮರೇ, ಈ ನಾಡನ್ನ ಮನುಕುಲವನ್ನ ಬೆಳಗಿರ್ತಕ್ಕಂಥ ಪರಮಜ್ಞಾನಿ, ಅನುಭಾವಿ, ನಡಿನುಡಿಗಳಿಗೆ ಒಂದಾಗಿರ್ತಕ್ಕಂಥ ಜಾತಿಯ ಜಂಜಡವನ್ನ, ಜಾತಿಯ ನಂಜವನ್ನ ತಗಿಲಿಕ್ಕೆ ಈ ಧರೆಗೆ ಬಂದಿರತಕ್ಕಂಥ ಬಸವಣ್ಣ ಹೇಳ್ತಾನ, ನಿನ್ ಧರ್ಮ ಶ್ರೇಷ್ಠ ತಿಳ್ಕೊಂಡು ಜನ ಕೂಗು ಕಾಲಕ್ಕೆ ಕರಿತಾನೆ, ನಿನ್ನ ಧರ್ಮದೊಳಗೆ ದಯ ಐತೇನು, ನಿನ್ನ ಧರ್ಮದೊಳಗೆ ದಯ ಐತೇನಂತ ಕೇಳಿದಾಗ ಇಲ್ಲ ಅಂತ ಹೇಳ್ತಾರ. ಇಲ್ಲಿಂದ್ರ ಮತ್ತೆ ಅದಕ್ಕೆ ಬೆಲೆ ಹೆಂಗ ಬರ್ತದ? ಅವಾಗ ಪುಣ್ಯಾತ್ಮರೇ, ಮುಂದೆ ಹಬ್ಬ ಬಂತಂತ, ಊರಾಗ ಜಾತ್ರೆ ಬಂತಂತ, ಮುಂಜಾನೆ ಹೊಟ್ಟಿಗೆ ಮರಿ ಗಪ್ಪಾಗಿತ್ತ, ಆಕಳ ಕರ ಹೇಳ್ತತ್ತ, ಯವ್ವ ನೀ ಹೇಳಿದ ಬರೋಬ್ಬರಿ ಐತಿ, ಮುಂದೆ ಪಾತೆ ಕೊಡೋ ಸಲುವಾಗಿ ಇದಕ್ಕೆ ಚಂದಂಗೆ ಚಂದಿ ಹಾಕ್ಯಾರ ತಿಳ್ಕೊತತ್ತ. ಅದಕ್ಕೆ ಅಲ್ಲೇನು ಓದ್ತಕ್ಕ ಒಂದಿಷ್ಟು ದಯಾ ಬರ್ಬೇಕು. ಜಾತ್ರೆಗಳು ಎಂತಾವ್ ನಡೀತಾವ್ರಿ. ಈ ಜಾತ್ರೆ ಮಾಡೋದು ಬಹಳ ಕಡಿಮೆ ಜನ, ಆದ್ರೆ ಪುಣ್ಯಾತ್ಮರೇ ಸಾವಿರ ಜನರನ್ನ ಕೂಡಿಸೋಕ್ಕಿಂತ 100 ಜನ ಕೂಡಿ ಇಂಥ ಜಾತ್ರೆ ಮಾಡಿದ್ರೆ ಪುಣ್ಯಾತ್ಮರೇ ಕೈಲಾಸದ ಭಗವಂತ ಬಂದು ನಿಮ್ಮ ಮೇಲೆ ಕೃಪೆ ಮಾಡ್ತಾನೆ. ಇದು ನೆನಪಿಟ್ಕೋರಿ. ಆದರೆ ಆ ಜಾತ್ರೆಗಳು ಬೇರೆ. ಸಿದ್ದೇಶ್ವರಪ್ಪಗಳು ಹೇಳ್ಯಾರ, ನೋಡ್ಬೇಕಾವ್ ಏನು ಜಾತ್ರೆಗಳು, ಏನು ಪ್ರಾಣಿಗಳು, ಏನು ಗದ್ದಲು. ಅದಕ್ಕೆ ಮನುಷ್ಯನಲ್ಲಿ ದಯಾ ಅಂತಕ್ಕಂಥದ್ದು ಇರ್ಬೇಕು. 100 ಗ್ರಂಥ ಓದ್ಯಾನು, 100 ಮಂದಿ ಮಾತುಗಳನ್ನ ಕೇಳ್ಯಾನು. ಪುಣ್ಯಾತ್ಮರು ನೋಡ್ಬೇಕ್ರಿ, ಪಿಕ್ನಿಕ್ ಹೋಗ್ತಾರಲ್ಲ ಹುಡುಗರು, ಸರ್ಗಳದ ಕರ್ಕೊಂಡು ಹೋಗ್ತಾರ ಇಲ್ಲಿ ಪ್ರವಾಸ ಅಂತ ಇಟ್ಕೋರಿ. ಅರಣ್ಯಕ್ಕೆ ಹೋಗ್ಯಾನ, ಅರಣ್ಯದೊಳಗೆ ಗುಬ್ಬಿ ಗೂಡದ ನೋಡಿರ್ಲ. ನಮ್ ಗುರುಗಳು ಬಹಳ ಸುಂದರವಾದಂತ ಪದ್ಯ ಹಾಡ್ತಾರ ಅದ್ರ ಮೇಲೆ. ದೂರ ದೇಶದಿಂದ ಭಾರಿ ಗೌಂಡ್ಯನ ತಂದು ಗುಡಿಯೊಂದು ಕಟ್ಸಿತ್ತು, ಕಲ್ಲ ಸಿಮೆಂಟ್ ಉಸುಕ ನೀರ್ ಇಲ್ಲದ ಗುಡಿ ಅಂತರಲ್ಲಿತ್ತು ತಿಳ್ಕೊಂಡು ಹಾಡ್ತಿದ್ರ. ಗುಬ್ಬಿಗೂಡ ನೋಡೇರಿ ನೀವು? ನೋಡೇರಿಲ್ಲ? ಅದೆಂದರೆ ಸೋರೈತೇನ್ರಿ, ಗಾಳಿಗೆ ಭೂಕಂಪದಾಗ ಬಿದ್ದತ್ರಿ. ಈ ನಮ್ಮ ಇಂಜಿನಿಯರ್ಗಳು ಕಂಡಪಟ್ಟಿ ಕಲ್ತರು ಕೂಡ ಬಿಲ್ಡಿಂಗ್ ಬೀಳ್ತಾವ. ಮತ್ತೆ ಯಾರಿದ್ದಾರೆ ಸಿಟ್ಟಿಗೆ ಬಂದಿರ್ರಿ? ಆ ಗುಬ್ಬಿಗೂಡು ಬಿದ್ದಿಲ್ಲ. ಆ ಗುಬ್ಬಿಗೂಡಿನೊಳಗ ಪುಣ್ಯಾತ್ಮರ 3 ತತ್ತಿ ಇಟ್ಟಿತ್ತು. ಆಗ ಮರಿಗಳ ಕಣ್ಣು ಬಿಟ್ಟಿದ್ದು. ಆ ತಾಯಿ ಪಕ್ಷಿ ಹೋಗಿತ್ತೆಲ್ಲಿಗೆ? ಆ ಮಕ್ಕಳಿಗೆ ಆಹಾರವನ್ನು ತರೋ ಸಲುವಾಗಿ. ಈ ಮನುಷ್ಯ ಬಂದ, ಗೂಡ ನೋಡಿದ, ಗೂಡಿನೊಳಗೆ ಹಣಿಕೆ ಹಾಕಿದ, ಏನೋ ಕಂಡಂಗಾಯ್ತು. ಒಂದು ಬಿದ್ದು ಕಟ್ಟಿಗೆ ತಗೊಂಡು ಅದಕ್ಕೆ ಚುಚ್ಚಿ ಕೆಡಿವಿದ. ಚುಚ್ಚವ ಕೆಡವವ. ಒಂದು ಮರಿ ತಳಗ ಬಿತ್ತು, ಇವು ಖುಷಿ ಪಡಾಕತ್ತ. ಆ 3 ಮರೆಗಳ ತೆಳಗ ಬಿದ್ದ ನರುಳು ಸಂದರ್ಭದಾಗ, ಕಿರುಚು ಸಂದರ್ಭದಾಗ ತಾಯಿ ಪಕ್ಷಿಗೆ ಹೋಗಿ ಮುಟ್ಟುತ್ತದ. ಆ ತಾಯಿ ಪಕ್ಷಿ ವಾಪಸ್ ಬರೋದ್ರೊಳಗಾಗಿ ಆ 3 ಜೀವಿಗಳು
ತನ್ನ ಮಕ್ಕಳ ಪ್ರಾಣವನ್ನು ಬಿಟ್ಟಿರ್ತಾವ. ಮನುಷ್ಯನಿಗೆ ಬಂದು ಕೇಳ್ತಾವ, ನನ್ನ ಮಕ್ಕಳು ಏನು ಮಾಡಿದ್ದು ನಿನಗೆ ಅನ್ಯಾಯ? ನನ್ನ ಮಕ್ಕಳು ಏನಾರ ನಿನಗೆ ಅನ್ಯಾಯ ಮಾಡಿದ್ದನು? ನಿನ್ನ ಆನಂದಕ್ಕಾಗಿ, ನಿನ್ನ ವಿಲಾಸಕ್ಕಾಗಿ ನನ್ನ ಮಕ್ಕಳನ್ನು ಬಲಿ ತಗೊಂಡು 100 ಗ್ರಂಥಗಳನ್ನು ಓದಿದಿ. ಧರ್ಮ ಧರ್ಮ ದಯಾ ದಯಾ ಅಂತ. ಕರುಣವಿರಲಿ ಜೀವರುಳು ನೀತಿ ವಿಧನಾಗು, ದುರಿತ ಕರ್ಮವನ್ನೊಲ್ಲದಿರು ಪುಣ್ಯವನ್ನೇ ಮಾಡು, ಹರ ನಡಿವಿಡಿ ಶಾಂತರು ಒಡನಾಡೋ ತಿಳ್ಕೊಂಡು ನಿಜಗೊಂಡ್ರು ಬರೀತಾರೆ. ಕರುಣವಿರಲಿ ಜೀವರುಳು ಅಂತ ಹೇಳ್ಯಾರ. ಒಂದೇ ಮನುಷ್ಯಂದ ಅಷ್ಟ ಅಲ್ಲ, ಪಶು ಪಕ್ಷಿ ಎಲ್ಲದರ ಮೇಲೂ ಕೂಡ ನಿಂದ ಕರುಣೆ ಇರಲಿ ತಿಳ್ಕೊಂಡು ಹೇಳ್ತಾರೆ ಪುಣ್ಯಾತ್ಮರೇ. ತುಕಾರಾಮ್ ಮಹಾರಾಜರು ಎಲ್ಲೂ ಪ್ರವಾಸ ಕೊಂಡಿದ್ದ, ಪಂಢರಪುರ ಕ್ಷೇತ್ರಕ್ಕೆ ಹೋಗ್ತಿರತ್ತ. ಕ್ಷೇತ್ರಕ್ಕೆ ಹೋಗೋ ಕಾಲಕ್ಕ ಅವ್ರು ಬಂದ ತಕ್ಷಣ ಗಿಡದಾಂದ ಕೂತಿರ್ತಕ್ಕಂಥ ಹಕ್ಕಿಗಳು ಹಾರಿ ಹೋಗಿಬಿಟ್ಟತ್ತ. ಅವಾಗ ಅವರಲ್ಲಿ ಚಿಂತೆ ಎತ್ತಿ ಬಿಡಿತತ್ತು, ನನ್ನಲ್ಲಿನ ಸಮದೃಷ್ಟಿ ಬಂದಿಲ್ಲ, ನನ್ನಲ್ಲಿನ ಸಮಭಾವ ಬಂದಿಲ್ಲ, ನನ್ನ ನೋಡಿದ ತಕ್ಷಣ ಪಕ್ಷಿಗಳ ಹಾರಿ ಹೊಂಟಾವತ್ತ ತಿಳ್ಕೊಂಡು ಪುಣ್ಯಾತ್ಮರೇ ಎಲ್ಲವನ್ನು ಮರೆತು ಧ್ಯಾನಾಸಕ್ತನಾಗಿ ಕೂತು ಬಿಟ್ಟ. ಯಾರು? ತುಕಾರಾಮ್ ಮಹಾರಾಜರು. ಯಾವಾಗ ಎಲ್ಲವನ್ನು ಮರೆತು ಧ್ಯಾನಾಸಕ್ತರಾದ್ರೂ ಸಮಭಾವ ಬಂತು, ಅವಾಗ ಅದೇ ಪಕ್ಷಿಗಳು ಬಂದು ಅವನ ತಲೆ ಮೇಲೆ ಕೂತ್ಕೊಂಡು, ಅವನ ಹೆಗ್ಗಲ ಮೇಲೆ ಕೂತ್ಕೊಂಡು ಆಟ ಆಡೋ ಕಾಲಕ್ಕ, ಆನಂದದಿಂದ ಹಾಡೋ ಕಾಲಕ್ಕ ತುಕಾರಾಮ್ ಮಹಾರಾಜರಂದ್ರತ್ತ, ಈಗ ನಾ ಶುದ್ಧ ಆದ್ ನೋಡಂದ್ರತ್ತ, ಈಗ ಶುದ್ಧ ಆದ್ ನೋಡ ತಿಳ್ಕೊಂಡು. ಅದಕ್ಕೆ ನಿಜಗೊಂಡ್ರು ಬರೆದ್ರು, ವೈರವಿಲ್ಲದ ಎಲ್ಲರೊಡನೆ ಕೂರ್ಪುದೇ ಚಂದ ಮಮ. ಈ ವ್ಯವಸ್ಥೆ ನಮಗೆ ಬರಬೇಕಾಗಿತ್ತನ ಪುಣ್ಯಾತ್ಮರೇ. ಆವಾಗ ಆ ಪಕ್ಷಿ ಹೇಳಿತ್ತು ಹೇಳಿ ಹಾರ್ಕೊಂತ ಹೋಗಿಬಿಡಿತು. ಮತ್ತೊಬ್ಬ ಮನುಷ್ಯ ಭೇಟಿಯಾದ. ಇಷ್ಟು ಆನಂದದಿಂದ ಹಾಡ್ಕೊಂತ ಹೊಂಟಿದಿ, ಆಗಲೇ ನಿನ್ನ ಮರಿಗಳನ್ನು ಕೊಂದರು ತಿಳ್ಕೊಂಡು ಸಿಟ್ಟಿಗೆ ಬಂದು ಅಳುದು ಕರಿದು ಮಾಡಾಕತ್ತಿದಿ. ಈಗ ಅರ್ಧ ಗಳಿಗೆಯೊಳಗೆ ದಾಟಿ ಚಿಕ್ಕ ಬಂದು ಸಂತೋಷದಿಂದ ಹಾಡ್ಲಕ್ಕತ್ತಿದಿ. ಕಾರಣ ಏನಂತ ಕೇಳಿದಾಗ ಅವಾಗ ಆ ಪಕ್ಷಿ ಹೇಳಿತತ್ತ, ಆದದ್ದನ್ನು ನೆನಪಿಸ್ಕೊಂಡು ಅಳ್ಳಕ್ಕ ನಮ್ಮನ್ನ ಮನುಷ್ಯರನ್ನು ಮಾಡಿದ್ದೇನೆ ಅಂತ ಕೇಳಿತತ್ತ. ಮರಿದದ ಮರವೇ ಜೀವನ, ಮರಿದದ ಮುಂದೆ ಸಾಗೋದದ ಅಂತ ಸಾಗತಕ್ಕಂಥ ಜೀವನ ನಿನಗೆ ಗೊತ್ತಾಗಬೇಕಾಗಿತ್ತಂದ್ರೆ ಪುಣ್ಯಾತ್ಮರೇ, ಈ ಭಾವ ಬಟ್ಟಲು ಹಸನಾಗಬೇಕು. ಅದಕ್ಕೆ ಬಲ್ಲವರು ಬರೆದರು, ದೇವಲೋಕಕ್ಕೆ ಬಟ್ಟೆ ಕಾಣಿರು. ದೇವಲೋಕಕ್ಕೆ ದಾರಿ ಅಂತ ಹೇಳ್ಯಾರ. ಯಾವುದು ದೇವಲೋಕ ಅಂತಕ್ಕಂಥದನ್ನ ಚಿಂತನೆ ಮಾಡ್ಲಕ್ಕ ಪುಣ್ಯಾತ್ಮರೇ ಇಲ್ಲಿ ಏನು ಬರೀತಾರಂತ ಕೇಳಿದ್ರೆ ಬಲ್ಲವರು, ಅರಿವಿಗೆ ಹೊಳಿತಕ್ಕಂಥ, ತನ್ನ ಅರಿವಿಗೆ ಹೊಳಿತಕ್ಕಂಥ ಲೋಕ ಏನದಲ್ಲ ಅದಕ್ಕೆ ದೇವಲೋಕ ಅಂತ ಕರೆದಾರ. ತನ್ನ ಅರಿವಿಗೆ ಹೊಳಿತಕ್ಕಂಥ, ಅದಕ್ಕೆ ಹೇಳ್ತಾರಲ್ಲ ಅರಿವೇ ಗುರು ಅಂತಕ್ಕಂಥದನ್ನ. ಅಂತ ವಿಚಾರವನ್ನು ಇಟ್ಟುಕೊಂಡು ಮಾನುಭಾವರೇ ಏನಾಯ್ತು ಅಂತ ಕೇಳಿದ್ರೆ, ಆ ಹುಡುಗಿ ಮಗಳ ತಾಯಿಗೆ ಹೇಳ್ತಾಳೆ, ಯವ್ವ ಇವತ್ತು ಬುದ್ಧರ ಪ್ರವಚನ ಆರಂಭಗೊಳ್ತತೆ ತಿಳ್ಕೊಂಡು ನಿನಗೆ ಬಹಳ ನೋವಾಗ್ಯದ, ವ್ಯಥೆ ಆಗ್ಯದ. ಏನ್ ಮಾಡಬೇಕು? ಅವ್ರ ಮಾತು ನೀನು ಕೇಳಬೇಕು. ತಾಯಿ ಅಂತಳ, ಅವ್ರ ಮಾತು ಕೇಳ್ತಕ್ಕಂಥ ಸಮಯ ಕೂಡ ನಮಗಿಲ್ಲ. ನೀನು ನಿಮ್ಮ ಅಪ್ಪಗೂ ಬುದ್ಧಿ ಕೊಟ್ಟ ವಾಪಸ್ ಅವ್ರ ಮಾತನ್ನು ಕೇಳಿ ಬಂದು ನನಗೆ ಹೇಳುವ ತಿಳ್ಕೊಂಡು ಆ ಮಗುವಿಗೆ ತಾಯಿ ಹೇಳುತ್ತಾಳೆ. ಆ ಮಗು ಪುಣ್ಯಾತ್ಮರೇ ತಂದೆಗೆ ಬುದ್ಧಿ ಕೊಟ್ಟು ಬರ್ಬೇಕಾದ್ರೆ 4 ಕಿಲೋಮೀಟರ್ ಅದ, ವಾಹನಗಳ ವ್ಯವಸ್ಥೆ ಇಲ್ಲ, ಹೋಗಿ ಬರ್ಬೇಕಾದ್ರೆ ಸಮಯ ಆಗ್ತದ. ಆ ಮಗು ಹೋಗಿ ಮೊಟ್ಟ ಮೊದಲು ಬುದ್ಧ ಭಗವಾನರ ಪಾದಿಗೆ ನಮಸ್ಕಾರ ಮಾಡಿ ತನ್ನ ಪ್ರಾರ್ಥನೆಯನ್ನು ಸಲ್ಲಿಸ್ತದ, ತನ್ನ ಭಾವನೆಯನ್ನ ಇಂಗಿತ ವ್ಯಕ್ತಪಡಿಸ್ತದ. ತನ್ನ ಭಾವ ಎದಕ್ಕಾಗಿ ಆತುರುತ್ತಿತ್ತೋ ಆ ಸಂದೇಶವನ್ನು ಬುದ್ಧನ ಪಾದಕ್ಕೆ ಅರ್ಪಣೆ ಮಾಡಿದಾಗ, ಪ್ರಭು ನಂದೊಂದು ಪ್ರಾರ್ಥನೆ ನಿಮ್ಮ ಪಾದಿಗೆ. ಮಗುವಿನ ಭಾವಕ್ಕೆ ವಿಶ್ವಸಂತರಾಗಿದ್ರು, ಶಾಂತಿಯ ಸೂರ್ಯರಾಗಿದ್ರು ಕೂಡ ಆ ಮಾನವಭಾವ ಸೋತ್ ಕೇಳ್ತಾರ ಮಗುವಿಗೆ, ಏನಮ್ಮ ನಾನು ಬರುತ್ತಾನ ನಿಮ್ಮ ಪ್ರವಚನ ಆರಂಭ ಮಾಡಬೇಡ್ರಿ ಅಂತ. ನಾನು ಬರುತ್ತಾನ ಮಾತ್ರ ನಿಮ್ಮ ಈ ಅನುಭವದ ಲಹರಿಯನ್ನ ಆರಂಭ ಮಾಡಬೇಡ್ರಿ. ನಾನು ಬಂದ ತಕ್ಷಣ ಅದನ್ನು ಮಾಡಿದ್ರಿ ಅಂದ್ರೆ ನಾನು ಒಂದಿಷ್ಟು ಆಸ್ವಾದನೆ ಮಾಡ್ತೇನೋ, ಅದನ್ನು ನನ್ನ ಜೀವನಕ್ಕೆ ಅಳವಡಿಸಿಕೊಳ್ತೇನೋ. ಕೇಳಬೇಕು ಅಂತಕ್ಕಂಥದ್ದು ಲವಲವಿಕೆಯಿಂದ ನನಗೆ ಬಡತಾನ, ಕಿತ್ತು ತಿನ್ನು ಬಡತಾನ. ನನ್ನ ತಂದೆ ಬಹುದೂರ ಕಾಯಕ ಮಾಡ್ಲಿಕ್ಕೆ ಹೋಗ್ಯಾನ, ಅವನಿಗೆ ಬುದ್ಧಿ ಕೊಟ್ಟು ಬಂದ ಬಳಿಕ ನಿಮ್ಮ ಮಾತನ್ನು ಕೇಳ್ತಕ್ಕಂಥ ಅವಕಾಶ ನನಗೈತಿ. ದಯವಿಟ್ಟು ಅದನ್ನೊಂದು ನೆರವೇರಿಸಿಕೊಡ್ರೆ ತಿಳ್ಕೊಂಡು ಮಗು ಬಂದು ಪ್ರಾರ್ಥನೆಯನ್ನು ಸಲ್ಲಿಸ್ತದೆ. ವಯಸ್ಸು ಎಷ್ಟೈತ್ರಿ? 10 ವರ್ಷದ ಮಗು. 10 ವರ್ಷದ. ನಮಗೆ 70 ವರ್ಷ ಆದ್ರೂ ಕೂಡ ಮಾತು ಕೇಳಬೇಕು ಅನ್ನೋದು ಗದ್ದಲ ಇಲ್ಲ. ಭಾಳ ನೋಡೇನಿ, ಆ ಕಡೆ ಕಟ್ಟಿ ಮೇಲೆ ಕೊಂಡುದು, ಸುತ್ತಾಕೊಂಡುದು, ಆ ಕಡೆ ಗಂಗಾಳ ಕಡ್ಕಡಲ್ಲಕ್ಕತ್ತಂದ್ರೆ ಹೋಗಿ ಉಂಡು ಮತ್ತೆ ಮನೆಗೆ ಹೋಗಿಬಿಡುದು. ಅದಕ್ಕೆ ಪುಣ್ಯಾತ್ಮರೇ ಜೀವನದೊಳಗ ಈ ಊಟಂತೂ ಎಲ್ಲ ಕಡೆ ಸಿಗ್ತದೆ.
ಬಾಯಿದಿಂದ ಮಾಡಿರ್ತಕ್ಕಂಥ ಊಟ ಹಳಸ್ತದ, ಕಿವಿದಿಂದ ಮಾಡಿರ್ತಕ್ಕಂಥ ಊಟ ನಿಮ್ಮ ಬದುಕನ್ನು ಶ್ರೀಮಂತಗೊಳಿಸ್ತದ. ಅದಕ್ಕೆ ಕಿವಿದಿಂದ ಮಾಡ್ತಕ್ಕಂಥ ಊಟಕ್ಕೆ ಹೆಚ್ಚು ಲಕ್ಷ ಕೊಡ್ರ ತಿಳ್ಕೊಂಡು ಈ ಶಿವರಾತ್ರಿ ಜಾತ್ರೆಗೆ ನೀವೆಲ್ಲ ಖರ್ಚು ಮಾಡ್ತಾ ಇದ್ದೀರಿ. ಬಂದು ಖರ್ಚು ಮಾಡ್ತಾ ನಾವೆಲ್ಲ ಗಮನ ಇಟ್ಕೋಬೇಕು. ಕಿವಿದಿಂದ ಮಾಡ್ತಕ್ಕಂಥ ಊಟ ಪುಣ್ಯಾತ್ಮರು ಬಹಳ ನಿಮ್ಮ ಬದುಕನ್ನು ಶ್ರೀಮಂತಗೊಳಿಸ್ತದ. ಈ ಜಗತ್ತಿನಾಗ ಅತ್ಯಂತ ಉನ್ನತೀಕರಿಸಬೇಕಾಗಿತ್ತಂದ್ರ, ಬದುಕನ್ನ ಶ್ರೀಮಂತಗೊಳಿಸಬೇಕಾದ್ರೆ, ಬದುಕು ಉತ್ಸವ ಆಗಬೇಕಾಗಿತ್ತಂದ್ರ, ಬದುಕು ನಿತ್ಯೋತ್ಸವ ಆಗಬೇಕಾಗಿತ್ತಂದ್ರ ಅನುಭಾವಿಗಳ ಸಂಘ ಅನುಗಾಲ ಇರಬೇಕಂತ ತಿಳ್ಕೊಂಡು ಜ್ಞಾನಿ ಹೇಳ್ತಾರೆ. ಪುಣ್ಯ ಅನುಭಾವಿಗಳ ಸಂಘ, ಅನುಭಾವದ ಮಾತುಗಳು, ಅನುಗಾಲ ನಮಗೆ ಬೇಕು ಅಂತಕ್ಕಂಥದನ್ನು ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಅಂತ ವಿಚಾರವನ್ನ ಆ ಮಗು ತಂದೆಗೆ ಬುದ್ಧಿ ಕೊಟ್ಟಿತ್ತು. ಬುದ್ಧಿ ಕೊಟ್ಟು ವಾಪಸ್ ಬರ್ಲಿಕ್ಕೆ ತಯಾರಾಗ್ಯದ. ಶಿವಾನಂದ ಅಂತಕ್ಕಂಥ ಅವರ ಶಿಷ್ಯ ಹೇಳ್ತಾನ, ಗುರುಗಳೇ ಎಲ್ಲರೂ ಬರ್ತಕ್ಕಂಥವ್ರು ದೊಡ್ಡ ದೊಡ್ಡ ಶ್ರೀಮಂತರೆಲ್ಲ ಬಂದಾರ, ಪ್ರವಚನ ಆರಂಭ ಮಾಡ್ರಿ. ನಿಮ್ಮ ಅನುಭವ ಸ್ವದೇದ ಗಂಗೆ ಹರಿಲಿ ಒಂದಿಷ್ಟು. ಆ ಅನುಭವ ಗಂಗೆಯೊಳಗೆ ನಾವೆಲ್ಲರೂ ಮಿಂದು ಸ್ನಾನ ಮಾಡಿಕೊಂಡು ಪವಿತ್ರ ಆಗೋ ಸಲುವಾಗಿ ಜನಸಾಗರ ಬಂದು ಸೇರ್ಯದ. ನಿಮ್ಮ ಆಶೀರ್ವಾದದ ಮಾಲಿಕೆ ಪ್ರಾರಂಭಗೊಳಿಸ್ರಿ ಎಂದಾಗ ಇನ್ನೊಬ್ಬರು ಬರಬೇಕಾಗಿತ್ತಂದ್ರು. ಇನ್ನೊಬ್ಬರು ಬರಬೇಕಾಗಿತ್ತಂದ್ರು. ಅವಾಗ ವಿಚಿತ್ರ ಆಯ್ತು. ಬರ್ತಕ್ಕಂಥವ್ರು ಎಲ್ಲರೂ ಬಂದಾರ, ಬರ್ತಕ್ಕಂಥವ್ರು ಎಲ್ಲರೂ ಬಂದಾರ. ಇನ್ನೂ ಯಾರು ಬರ್ಬೇಕು? ಇನ್ನೂ ಯಾರು ಬರ್ಬೇಕು? ಅವಾಗ ಪುಣ್ಯಾತ್ಮರು ಒಂದು ಮಗು ಬರ್ಬೇಕಾಗಿತ್ತಪ್ಪ. ಮಗುವಿನ ಸಲಿ ಕಾಯ್ತಾ ಇದೆ. ಏನ್ರಿ ಇಂಥ ಸಣ್ಣ ಪುಟ್ಟ ಮಂದಿ ಕಾಯ್ತೀರಿ ಅಂದ್ರೆ ನೀವು ದೊಡ್ಡ ಸಂತರು. ಆ ಮಗುವಿನ ಸಲ ಕಾಯ್ತಲ್ಲಪ್ಪ, ಮಗುವಿನ ಭಾವಕ್ಕಾಗಿ ನಾನು ಕಾಯ್ತಾ ಇದ್ದೀನಿ ಅಂತಕ್ಕಂಥ ಮಾತು ಹೇಳಿದಾಗ ತಕ್ಷಣ ಮಗು ಬಂತು, ನಮಸ್ಕಾರ ಮಾಡಿತ್ತು. ಇನ್ನು ಆರಂಭಗೊಳಿಸ್ರಿ ನಿಮ್ಮ ಪ್ರವಚನ ಮಾಲಿಕೆ ತಿಳ್ಕೊಂಡು ಮಗು ಆ ಬುದ್ಧರ ಪಾದಿಗೆ ವಿನಂಬರದಿಂದ ಬೇಡ್ಕೊಳ್ತದ. ಅವಾಗ ಪ್ರವಚನ ಮಾಲಿಕೆ ಆರಂಭ ಆಗ್ತದ. ಪುಣ್ಯಾತ್ಮರೇ, ಈ ಮಾತನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಕೇಳಿದ್ರೆ, ದೇವಲೋಕಕ್ಕೆ ಹೋಗೋದು, ನಾವೆಲ್ಲ ದೇವಲೋಕಕ್ಕೆ ಬಟ್ಟೆಯನ್ನು ಕಾಣ್ರಿ ತಿಳ್ಕೊಂಡು ಚನ್ನಬಸವಣ್ಣ ಬಹಳ ಸುಂದರವಾದಂಥ ವಚನವನ್ನು ಬರೀತಾರೆ. ಏನು ಬರೀತಾರಂತ ಕೇಳಿದ್ರೆ ಪುಣ್ಯಾತ್ಮರೇ, ಪಾತಾಳದ ಅಗ್ಗಣಿಯನ್ನ, ಪಾತಾಳದಿಂದ ಅಗ್ಗಣಿಯನ್ನು ನೇನಿಲ್ಲದೆ ತೆಗೆಯಬಹುದೇ ಅಂತಕ್ಕಂಥ ಮಾತ ಬರೀತಾರೆ. ಈ ಭಾವ್ಯಾನ ನೀರು ತೆಗಿಬೇಕಾದ್ರೆ ಅದಕ್ಕೆ ಏನಾರ ಸಾಧನ ಬೇಕಿಲ್ರಿ. ಅವಾಗ ಹಗ್ಗದಿಂದ ಕೊಡ ಕಟ್ಟಿ ತೆಗಿತಿದ್ರು ಆಗಿನ ಕಾಲದ. ಅವಾಗ ಏನ್ ಮಾಡ್ತಾರೆ ತಕ್ಕಿದ್ರ ಪುಣ್ಯಾತ್ಮರೇ, ಬಾವಿ ಈಗ ಬೋರಾಪೇರ ಈಗ ಬಂದಾವ, ಆಗ ಹಾಗೆಲ್ಲಾಗಿತ್ತಾಗ. ನೀವು ಕೊಳವೆ ಬಾವಿ ಅಂತೀರಿ, ಸೇದು ಬಾವಿ ಅಂತಾರ, ಏನೇನು ಹೇಳ್ಕೊಂಡು ಅಂತ ಸಂದರ್ಭದಾಗ ಪುಣ್ಯಾತ್ಮರೇ ಹಗ್ಗವನ್ನು ಕಟ್ಟಿ ನೀರು ತೆಗಿತಕ್ಕಂಥ ಸಂದರ್ಭ. ಅದನ್ನ ಪುಣ್ಯಾತ್ಮರೇ ಚನ್ನಬಸವಣ್ಣವ್ರು ಹೇಳ್ತಾ ಇದ್ದಾರೆ, ಪಾತಾಳದ ಅಗ್ಗನೆಯನ್ನು ನೇನಿಲ್ಲದೆ ತೆಗೆಯಬಹುದೇ ಸೋಪಾನ ಬಲದಿಂದಲ್ಲದೆ. ಸೋಪಾನ ಅಂದ್ರೆ ಪೌಂಟಿನಿಗೆ, ಪೌಂಟಿನಿಗೆ ವಚನದ ಸಾರ ಗೊತ್ತಾಗ್ಬೇಕಾರೆ ಕೊನೆವರೆಗೆ ಕೇಳ್ಬೇಕು. ದಾಸರ ಕೀರ್ತನ ಸಂದೇಶ ಗೊತ್ತಾಗ್ಬೇಕಾದ್ರೆ ಪ್ರಾರಂಭಕ್ಕನ ಗೊತ್ತಾಗ್ಬಿಡ್ತದತ್ತ, ವಚನದ ಕೊನೆಗೆ ಗೊತ್ತಾಗ್ತದತ್ತ. ಈ ವಚನದ ಸಾರ ಏನು ಅಂತ ಕೇಳಿದ್ರೆ ದೇವಲೋಕಕ್ಕೆ ಹೋಗೋದದು. ದೇವಲೋಕಕ್ಕೆ ಹೇಳ್ತಾರಿಲ್ಲ ಪುಣ್ಯಾತ್ಮರಿ, ಹಾಡ್ತಾರ ಸಂಗೀತ, ಬರ್ತೀಯಾ ಇಲ್ಲ ಇರ್ತೀಯ, ಕಟ್ಟದ ಕಲ್ಲಿನ ಕಂಬವನ್ನ ಬಿಟ್ಟು ಎಂಟೆತ್ತಿನ ಕಮತವನ್ನ ಬಿಟ್ಟು ಕಟ್ಟಿದ ಮನೆಯನ್ನು ಬಿಟ್ಟು ಬರ್ತೀಯಾ ಇಲ್ಲೇ ಇರ್ತಿ, ವರಮುಕ್ತಿ ಪಡೆಯಲು ಬರ್ತೀಯಾ ಇಲ್ಲೇ ಇರ್ತಿ ಅಂತ ಕೇಳ್ತಾರ. ನೀವೆಲ್ಲಿ ಹೋಗ್ಬೇಕಂತೀರಿ? ನಮ್ಮನ್ನು ಬಿಟ್ರೆ ಸಾಕ್ಯಪ್ಪ ಮನೆಗೆ ಹೋಗ್ತೀವಿ ಅಂತೀರ. ಮಾನುಭಾವರೇ, ಬಹಳ ಸುಂದರವಾದಂತ ಮಾತನ್ನ ಬರೀತಾರೆ. ಶಬ್ದ ಸೋಪಾನವನ್ನು ಕಟ್ಟಿ ನಡೆಸಿದರು ಪುರಾತನರು, ದೇವಲೋಕಕ್ಕೆ ಬಟ್ಟೆ ಕಾಣಿರು. ಶಬ್ದ ಸೋಪಾನ ಅಂದ್ರ ಅದಕ್ಕೆ ಪುಣ್ಯಾತ್ಮರೇ ಶರಣರ ಸಂತರ ಅನುಭವದ ನುಡಿಗಳನ್ನ ಬಾಳೆಂಬ ಬಾಗಿಲಿಗೆ ತೋರಣವನ್ನ ಮಾಡಿಕೊಳ್ಳಿರಿ, ತೋರಣವನ್ನ ಕಟ್ಟಿಕೊಡ್ರಿ ಅಂತಕ್ಕಂಥ ಮಾತು ಹೇಳ್ತಾರ. ಇಲ್ಲಿ ಬರಿತಕ್ಕಂಥದ್ದು ಏನು ಅಂತ ಕೇಳಿದ್ರೆ, ಶಬ್ದ ಸೋಪಾನವನ್ನು ಕಟ್ಟಿ ಮುನ್ನಡೆಸಿದರು ನಮ್ಮ ಪುರಾತನರು, ನಮ್ಮ ಪುರಾತನರು. ಅದಕ್ಕೆ ಪುಣ್ಯಾತ್ಮನೇ ದೇವಲೋಕಕ್ಕೆ ಬಟ್ಟೆ ಕಾಣಿರಿ ಅಂತಕ್ಕಂಥ ಮಾತು ಹೇಳ್ತಾರ. ದೇವಲೋಕ ಅಂದ್ರ ನಿನ್ನ ಅರಿವಿನೊಳಗಿರ್ತಕ್ಕಂಥ ಪುಣ್ಯಾತ್ಮ. ಆಗಲ್ಲ ಹೇಳಿಲ್ಲ, ಒಳಗಿನ ಅರಿವಿಗೆ ಹೊಳಿತಕ್ಕಂಥ ಲೋಕ ಏನದಲ್ಲ, ಒಳಗ ಅಂತರಂಗದಾಗ ಹೊಳಿತಕ್ಕಂಥ ಅರಿವಿನ ಲೋಕ ಅಂತ ಕೇಳ್ತಾರ ಪುಣ್ಯಾತ್ಮರೇ. ಬಹುತೇಕ ಇಲ್ಲೆಲ್ಲ ಹಾಡ್ತಾರ ಅವ್ರು, ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ, ಸಾತಿಸೆ ನಿರುಪಾಧಿಕವಾಗಿರ್ತಕ್ಕಂಥ ಮಾತು ಮನಗಳಿಂದ ಅತ್ತತ್ತ ಮೀರಿದ
ಮಾತಿನಿಂದ ವರ್ಣಿಸಲಿಕ್ಕಾಗೋದಿಲ್ಲ, ಶಬ್ದದಿಂದ ಹೇಳಲಿಕ್ಕೆ ಬರುವುದಿಲ್ಲ. ಅಂತ ಅಪರೂಪವಾಗಿರ್ತಕ್ಕಂಥ ಜ್ಯೋತಿ ಅದ. ಅದು ಎಲ್ಲಿ ಐತಿ ಅಂತಕ್ಕಿದ್ರೆ ಪುಣ್ಯಾತ್ಮ ಅದಕ್ಕೆ ಜ್ಞಾನದ ದಿವಿಗೆ ಅಂತ ಕರೀತಾರ. ಜ್ಞಾನದ ದಿವಿಗೆ ಅಂತ ಕರೀತಾರ. ಈ ನಾಡಿನೊಳಗ ಪುಣ್ಯಾತ್ಮರ 40 ರಿಂದ 50 ವರ್ಷ ಜ್ಞಾನಯೋಗಿ ಸಿದ್ದೇಶ್ವರ ಪೋಳ ತಮ್ಮ ಕೈಯಲ್ಲಿ ಜ್ಞಾನದ ದಿವಿಗೆಯನ್ನು ಹಚ್ಚಿಕೊಂಡು ಜಗತ್ತನ್ನು ಬೆಳಗಿಸಿಬಿಟ್ರಪ್ಪ. ಜಗತ್ತು ಬೆಳಗಿಸಿಬಿಟ್ರು. ಹೇಳಬೇಕಾದ ಎಲ್ಲವನ್ನ ಹೇಳೇನೆ, ಇನ್ನು ಅನುಕರಣೆ ಮತ್ತು ಕಾರ್ಯರೂಪದಲ್ಲಿ ತರತಕ್ಕಂಥ ಒಂದನ್ನು ಮಾತ್ರ ಉಳಿದೈತಿ ಅಂತಕ್ಕಂಥ ಮಾತು ಹೇಳ್ತಾರತ್ತ. ಅದಕ್ಕೆ ಅಂತವ್ರು ಏನ್ ಮಾಡಿದ್ರು ಅಂತ ಶಬ್ದ ಸೋಪಾನವನ್ನು ಕಟ್ಟಿ ಮಾತು ಪುಣ್ಯಾತ್ಮರೇ ಮಾತು ಮಾತು ಅದೇ ಮಾತ ಪುಣ್ಯಾತ್ಮರ ಬದುಕನ್ನ ಏನ್ ಮಾಡಿತ್ತಂದ್ರೆ ಭಾವ ಗಂಗೆಯನ್ನ ಹರಿಸಲಕ್ಕತ್ತದ. ಆ ಮಗುವಿನ ಬುದ್ಧನ ಪ್ರವಚನ ಆರಂಭಗೊಂಡದ. ಕಾಡಿನೊಳಗ ಗುಂಪಾದ ಅಲ್ಲೊಂದಿಷ್ಟು ಸಣ್ಣ ಜುಳು ಹರಿತಕ್ಕಂತ ನೀರದಾವ್. ಅಲ್ಲೊಂದು ನದಿ ಹರಿತಾ ಇದೆ. ಆರಂಭಕ್ಕೆ ನದಿ ಎಷ್ಟದ? ಸ್ವಲ್ಪ ಅದ. ಆದ್ರೆ ಪುಣ್ಯಾತ್ಮರೇ ನದಿಗೆ ಯಾರೋ ಕೇಳ್ತಾರತ್ತ, ನಮ್ಮಲ್ಲಿ ಬೇಕು ಭಾವಗಳು. ಇರುವಿ ಹಿಮಾಲಯ ಪರ್ವತಕ್ಕೆ ಹೋಗ್ಲಿಕ್ಕೆ ತಯಾರಾಗಿರ್ತತಿ ಇರುವಿ. ಅವಾಗ ಪುಣ್ಯಾತ್ಮರ ಪಕ್ಷಿ ಬಂದು ಕೇಳಿತತ್ತ, ಹಿಮಾಲಯ ಎಲ್ಲಿ ಹೊಂಟಿದ? ಹಿಮಾಲಯ ಪರ್ವತಕ್ಕೆ ಹೊಂಟಿನ ಅಂತ ಹೇಳ್ತದ ಇರುವಿ. ಎಲ್ಲಿ ನೋಡಿದೇನು ಕೇಳಿತತ್ತ, ಅದು ಗುಬ್ಬಿ. ನಾನು ನೋಡಿಲ್ಲ, ಮತ್ತೆ ಹೆಂಗ್ ಹೊಂಟಿ? ಒಟ್ಟು ಹೋಗ್ಬೇಕತ್ ಹೊಂಟೀನಿ. ಎಷ್ಟು ಕಿಲೋಮೀಟರ್ ಐತೇನು ಅದು ಗೊತ್ತಿಲ್ಲ. ಅವಾಗ ಬಂಧುಗಳೇ ಆ ಪಕ್ಷಿ ಹೇಳ್ತತ್ತ, ದೊಡ್ಡ ಮನುಷ್ಯ ಅದೇನು ನನ್ನ ರೆಕ್ಕೆ ಮೇಲೆ ಕೂತ್ ಬಿಡು, ಓದ್ ಬಿಡ್ತಾನಂತ ಹೇಳ್ತು. ನೀವು ಹೋಗ್ಬೇಕಾರೆ ನೀನು ಆವಿಷ್ಯ ಮುಗೀತದ. ಎಲ್ಲಿ ಹಿಮಾಲಯ ಪರ್ವತ? ನೀ ಎಲ್ಲಿ ಹೋಗಮ್ಮ, ಪಕ್ಕ ಓದ್ ಬಿಡ್ತಾನಂದ್ರೆ ನಿನ್ನ ಮೇಲೆ ಕುಂದಿರ್ತಾನ ಇಂತ. ಅದು ಇರುವಿ ಪಕ್ಷಿ ರೆಕ್ಕೆ ಮೇಲೆ ಕೂತಿತ್ತು, ಹಿಮಾಲಯ ಪರ್ವತಕ್ಕೆ ಕರ್ಕೊಂಡೋಯ್ತು. ಅವಾಗ ಪಕ್ಷಿ ಒಂದಿಷ್ಟು ತನ್ನ ಆಡಂಬರ ದಿಮಾಕದ ಮಾತು ಹೇಳಾಕೈತ, ನೀನು ಸರಿ ನಾನೆಂಬುದು ಹೋದವಾಗ ಮಾತ್ರ ಪುಣ್ಯಾತ್ಮರ ಸ್ವರ್ಗ ಪ್ರಾಪ್ತಿ ಆಗ್ತದ ತಿಳ್ಕೊಂಡು. ಅವಾಗ ಗುಬ್ಬಿ ಬಡಬಡ್ಸಕತ್ತ, ನಾನ್ ತಂದ್ಬಿಟ್ಟಿನಿ, ನಾ ತರ್ಲಿನ ನೀನ್ ಬಂದು ನೋಡ್ತಿದೆ ಅಂತ ಹೇಳಿದಾಗ ಆ ಇರಿವಿ ಹೇಳ್ತತ್ತ, ನೀನ್ ನನ್ನ ಮನೆಗೆ ಕರಿಲಕ್ಕ ಬಂದಿಲ್ಲ, ನಾನು ಹಿಮಾಲಯಕ್ಕೆ ಹೋಗಬೇಕು ಅಂತ ತಿಳ್ಕೊಂಡು ತಯಾರಾಗಿ ಹಾದಿಗೆ ಬಂದು ಬಳಕ ನೀನ್ ನನ್ನ ಕರ್ಕೊಂಡು ಹೋಗಿದೆ. ಹಂಗ ನಾವು ಮೊದಲು ಗುರಿ ಮುಟ್ಟಬೇಕು ಅಂತಕ್ಕಂಥ ತಯಾರಿ ನಮ್ಮಲ್ಲಿ ಬೇಕು. ಗುರಿ ಮುಟ್ಟಬೇಕನ್ನಕ್ಕಂತ ತಯಾರಿ ನಮ್ಮಲ್ಲಿ ಬೇಕು. ಹಂಗ ಪುಣ್ಯಾತ್ಮರು ಏನಾಗೈತಿ ಅಂತ ಕೇಳಿದ್ರ, ಬುದ್ಧನ ಪ್ರವಚನ ಕೇಳಲೇಬೇಕು ಅಂತ ತಿಳ್ಕೊಂಡು ಆ ಹೆಣ್ಮಗಳ ಆ ಮಗುವಿನ ಹೃದಯದಲ್ಲಿ ಹೆಚ್ಚು ಲವಲವಿಕೆ ಆಗಿದೆ. ಹಸು ಅಂತ ಕರೀತಾರಲ್ಲ, ಪ್ರವಚನ ಆಲಿಸಬೇಕು ಅಂತ ಹಸುವಾಗಿ ಏನದಲ್ಲ, ಆ ಹಸುವಿಗೆ ಪುಣ್ಯಾತ್ಮರ ಪರಮಾತ್ಮ ಶಿಶುವಾಗಿ ಬಂದು ಉಣಿಸ್ತಾನ. ಶಿಶುವಿಗೆ ತಾಯಿಯಾಗಿ ಹೆಂಗ ಎದೆ ಹಾಲನ್ನು ಉಣಿಸ್ತಾಳ, ಹಂಗ ದೇವರು ಬಂದು ನಿಮಗೆ ಎದೆ ಹಾಲು ಉಣಿಸ್ತಾನ. ಗುರು ಹಾಗ ಬಂದು ನಿಮಗೆ ಎದೆ ಹಾಲು ಉಣಿಸ್ತಾನ. ಮನೆಯೊಳಗ ತಾಯಿ ತೊಟ್ಲಾಗ ಕೂಸಿಗೆ ಮನಗ್ಸ್ಯಾಳ, ಹಗ್ಗ ತಗೊಂಡು ತಲೆ ಕೂತಾಳ, ಲಾಲಿ ಹಾಡ್ಲಿಕ್ಕತ್ತಾಳ. ಎದ್ರ ಸಲುವಾಗಿರಿ? ಮಗ ಮಕ್ಕೋಬೇಕತ್ತೋದಿಲ್ರಿ? ಮಗನ ಮಲಗಿಸೋ ಸಲುವಾಗಿ ತೊಟ್ಲಾ ಕಟ್ಟಾಳ, ಹಗ್ಗ ತಗೊಂಡು ತಾನ್ ತೆಳ ಕೂತಾಳ, ಮಗುವಿಗೆ ಮ್ಯಾಲ ಹಾಕ್ಯಾಳ. ಹಾಕಿದಾಗ ತಾಯಿ ಜಗ್ಲಿಕ್ಕತ್ತಾಳ, ಲಾಲಿ ಹಾಡ್ತಾಳ, ಪುಣ್ಯಾತ್ಮರ ಹಾಡ್ತಾಳ, ಇಂದ್ರ ಚಂದ್ರ ಸುಂದರ ಏನೇನೋ ಹಾಡ್ತಿರ್ತಾಳ. ಹೆತ್ತವರಿಗೆ ಹೆಗ್ಗಣಿದ್ರು ಕೂಡ ಮುದ್ದಾಗ್ತದಂತ ಪುಣ್ಯಾತ್ಮರೇ. ಅಂತ ಮಗುವನ್ನು ಕೊಂಡಾಡಿ ಹಾಡ್ತಕ್ಕಂಥ ಆ ತಾಯಿ ಉದ್ದೇಶ ಏನು ಅಂತಕ್ಕಿದ್ರೆ ಮಗು ಮಲ್ಕೋಬೇಕು. ಇಲ್ಲಿ ಪುಣ್ಯಾತ್ಮರು ಗುರು ಎಂಬ ತಾಯಿಯ ಮೂಲ ಉದ್ದೇಶ ಏನು ಅಂತ ಕೇಳಿದ್ರ, ಗುರು ಎಂಬ ತಾಯಿ ಮೂಲ ಉದ್ದೇಶ ಏನು ಅಂತ ಕೇಳಿದ್ರ ಪುಣ್ಯಾತ್ಮರೇ, ಅರಣ್ಯ ಸಿದ್ದೇಶನ ಕಮಿಟಿಯವರ ಮೂಲ ಉದ್ದೇಶ ಅಂತ ಏನಂತ ಕೇಳಿದ್ರ, ಇಲ್ಲಿ ಸತ್ಸಂಗದ ತೊಟ್ಲ ಕಟ್ಟಬೇಕು, ಅಧ್ಯಾತ್ಮದ ಸವಿನುಡಿಯ ಏನಂತೀರಿ ಲಾಲಿಯನ್ನ ಹಾಡಬೇಕು. ಆ ಅಧ್ಯಾತ್ಮದ ಸವಿನುಡಿ ಲಾಲಿಯನ್ನ ಗುರು ಎಂಬ ತಾಯಿ ಮುಖದಿಂದ ಬಂತಂದ್ರ ಮನಸ್ಸೆಂಬ ಮಗಳ ಆನಂದದಿಂದ ಕೇಳಿ ಮನಕೋತದ. ಮನಸ್ಸೆಂಬ ಮಗ ಸಂತೋಷದಿಂದ ಮನಕೊಳ್ಳೋ ಸಲುವಾಗಿನ ಇದಕ್ಕೆ ಪ್ರವಚನತ್ತ ಕರ್ಕೊಂಡು ಬಂದಾರ, ಸತ್ಸಂಗ ಅಂತ ಕರ್ಕೊಂಡು ಬಂದಾರ ಪುಣ್ಯಾತ್ಮರು.